ನಾನು ಒಂದು ಜುಲೈ 10ಗೆ ಸ್ಟಾರ್ಟ್ ಮಾಡಿದ್ದು, ಮುಹೂರ್ತ ಮಾಡಿ ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಹಣ್ಕಾಯಿ ಎಲ್ಲ ಮಾಡಿಸಿ ಜುಲೈ 10ಗೆ ಸ್ಟಾರ್ಟ್ ಮಾಡಿದ್ದು. ನಾನಂದ್ರೆ ನೈಟ್ ಒಂದು 9 ಗಂಟೆಯಿಂದ ಒಂದು 3 ಗಂಟೆವರೆಗೆ ನೈಟ್ ಕಲ್ತಿದ್ದೆ. ಹಾಗೆ ಫಸ್ಟ್ ಒಮ್ಮೆ ಫೇಸ್ ಮಾಡಿದ್ದೆ, ಅದ್ರಲ್ಲಿ ಸ್ಮೈಲ್ ಇರ್ಲಿಲ್ಲ, ಚೂರ್ ನಾರ್ಮಲ್ ಇತ್ತು, ಸ್ಮೈಲ್ ಇರ್ಲಿಲ್ಲ. ಮತ್ತೆಂತದೋ ಒಮ್ಮೆಲೆ ಮನಸ್ಸಾಯ್ತು, ಒಂದ್ ಸೈಡ್ ದಪ್ಪ ಮಾಡಿಬಿಟ್ಟೆ, ಚೇಂಜ್ ಮಾಡಿ ಸ್ಮೈಲ್ ಮಾಡಿಬಿಟ್ಟೆ. ಮತ್ತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಗಣಪತಿ ಮಾಡುವಾಗ? ಹೆದರಿಕೆ ಆಯ್ತು ಸ್ಟಾರ್ಟಿಂಗ್. ಇದು 10 ವರ್ಷದ ಇದಂತ 9 ವರ್ಷ ತನಕ ಎಲ್ಲಿಂದ ತರ್ತಾ ಇದ್ರು? ಮತ್ತೆ ನಿಮ್ಗೆ ಇದು ಈ ವರ್ಷ ನಿಮ್ಗೆ ಹೇಗೆ ಸಿಕ್ಕಿತ್ತು? ನಿಮ್ಗೆ ಕೊಟ್ರು ಹೇಗೆ ಎಂತ ಕತೆ? ಹೇ ಗಾಯ್ಸ್, ವಾಟ್ ಈಸ್ ಅಪ್? ಇನ್ನು ಸ್ವಲ್ಪ ದಿನ ಉಂಟು ಗಣೇಶ ಚೌತಿಗೆ. ಅದಂತೆ ಎಲ್ಲ ಕಡೆ ಅದರ ಕೆಲಸ ಒಂದು ಭರದಲ್ಲಿ ಸಾಗ್ತಾ ಉಂಟು. ಅಂದರೆ ಇನ್ವಿಟೇಷನ್ ಹಂಚೋದು ಆಗ್ಬೋದು, ಮತ್ತು ಯಾವ್ಯಾವ ಪ್ರೋಗ್ರಾಮ್ ಮಾಡಬೇಕಂತ ಪ್ಲ್ಯಾನಿಂಗ್ ಎಲ್ಲ ಆಗ್ಬೋದು, ಮತ್ತು ಕಲೆಕ್ಷನ್ಸ್ ಆಗ್ಬೋದು ಗಣೇಶ ಚೌತಿಗೆ. ಮತ್ತು ಇನ್ನೊಂದು ವಿಗ್ರಹ ಸಹ ಒಂದೊಂದು ಕಡೆ ಆಗಿರ್ತದೆ, ಮತ್ತು ಒಬ್ಬೊಬ್ಬರು ಮಾಡ್ತಾ ಇರ್ತಾರೆ ಇನ್ನೂ ಸಹ. ಅದರಂತೆ ಇವತ್ತಿನ ವಿಡಿಯೋ ಸಹ ವಿಗ್ರಹದ ಬಗ್ಗೆ. ಎಂತಂದರೆ ಕಾಂತರಗೊಳ್ಳಿನಲ್ಲಿ 10ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಮಾಡ್ತಾ ಇದ್ದಾರೆ. ಮತ್ತು ಇನ್ನೂ ಸ್ಪೆಷಲ್ ಎಂತಂದರೆ ಆರ್ಟಿಸ್ಟ್ ನಿಖಿತ್ ಅವರು ಇದ್ದಾರಲ್ಲ, ಈ ಸಲ ಅಂದರೆ 10ನೇ ವರ್ಷದ ವಿಗ್ರಹವನ್ನು ಮಾಡ್ತಿದ್ದಾರೆ. ಅವರಿಗೆ ಈ ಸಲ ಕೊಟ್ಟಿದ್ದಾರೆ. ಮತ್ತು ಅದೇ ವಿಗ್ರಹ ಮಾಡುವಾಗ ಏನೆಲ್ಲ ಡಿಫಿಕಲ್ಟಿ ಬಂತು, ಮತ್ತು ಅದರ ಅನುಭವ, ಮತ್ತು ಅದರ ಪ್ರೊಸೆಸ್ ಆಗ್ಬೋದು, ಹೇಗೆಲ್ಲ ಮಾಡ್ತಾರಂತ ಅದರ ಬಗ್ಗೆ ಕೇಳುವ. ಈಗ ಹೋಗುವ ಅವರ ಮನೆಗೆ. ಈಗಷ್ಟೇ ನಿಖಿತ್ ಅವರ ಮನೆ ಬಂದಿದ್ದೀನಿ, ಹೋಗುವ. ಈಗ ಬ್ಯಾಕ್ಗ್ರೌಂಡ್ ನೋಡ್ಬೋದು, ಲೈಟ್ ಆನ್ ಉಂಟು, ಫುಲ್ಲು ಕೆಲಸ ಆಗ್ತಾ ಉಂಟು, ಜೋರು ಭರದಲ್ಲಿ ಸಾಗ್ತಾ ಉಂಟು ವಿಗ್ರಹ ಮಾಡೋದೆಲ್ಲ. ಈಗ ಹೋಗುವ, ಎಂತ ಕತೆ ಅಂತ ಕೇಳುವ ಬನ್ನಿ. ನಮಸ್ತೆ. ವಿಡಿಯೋ ಶುರು ಮಾಡೋ ಮುಂಚೆ ವಿಗ್ರಹ ಹೇಗಾಗಿದೆ ಅಂತ ನೋಡುವ. ಮತ್ತೆ ನಿಖಿತ್ ಅವರೇ ಹೇಗಿದ್ದೀರಾ? ನಾನು ವಿಜಯ್. ನಾವು ಸೂಪರ್ ಮಾರೆ. ಮತ್ತೆ ಎಷ್ಟು ದಿನವಾಯಿತು, ಮತ್ತೆ ಎಷ್ಟು ದಿನ ಆಗ್ಬೋದು ಗಣಪತಿ ಇದು ಆಗಲಿಕ್ಕೆ, ಕಂಪ್ಲೀಟ್ ಆಗ್ಲಿಕ್ಕೆ? ನಾನು ಒಂದು ಜುಲೈ 10ಗೆ ಸ್ಟಾರ್ಟ್ ಮಾಡಿದ್ದು, ಮುಹೂರ್ತ ಮಾಡಿ ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಹಣ್ಕಾಯಿ ಎಲ್ಲ ಮಾಡಿಸಿ ಜುಲೈ 10ಗೆ ಸ್ಟಾರ್ಟ್ ಮಾಡಿದ್ದು. ಜುಲೈ ನೈಟ್ ಚೂರ್ ಮಾಡ್ತಿದ್ದದ್ದು, ಇಲ್ಲಾಂದ್ರೆ ಬೇಗ ಆಗ್ತಿತ್ತು. ಒಂದು 2 ವಾರದಲ್ಲಿ ಫಿನಿಶ್ ಮಾಡ್ಬೋದು. ನಾನಂದ್ರೆ ನೈಟ್ ಒಂದು 9 ಗಂಟೆಯಿಂದ ಒಂದು 3 ಗಂಟೆವರೆಗೆ ನೈಟ್ ಕೂತ್ಕೊಳ್ತಿದ್ದೆ. ಅದೇ ಕೆಲಸದಿಂದ ಬಂದು? ಹೌದು, ಕೆಲಸದಿಂದ ಬಂದು. ಹೌದು, ಸಂಡೇ ಸಂಜೆ ಹೊತ್ತಿಗೆ ಕೂತ್ಕೊಳ್ತಿದ್ದದ್ದು. ಹಾಗೆ. ಮತ್ತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಗಣಪತಿ ಮಾಡುವಾಗ? ಹೆದರಿಕೆ ಆಯ್ತು ಸ್ಟಾರ್ಟಿಂಗ್. ಮತ್ತೆ ಯಾವ ಸೈಜ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ಬೇಕು, ಎಷ್ಟು ಈ ಹೈಟಿಗೆ 32 ಇಂಚ್ ಆಗ್ಲಿಕ್ಕೆ ಹೇಳಿದ್ದಾರೆ. ಈ ಹೈಟಿಗೆ ಎಷ್ಟು ಇದು ಬರ್ಬೇಕು ಅಂತೆಲ್ಲ ಕ್ಯಾಲ್ಕುಲೇಷನ್ ತುಂಬಾ ಸ್ವಲ್ಪ ಕಷ್ಟ ಆಯ್ತು ಸ್ಟಾರ್ಟಿಂಗ್. ಸ್ವಲ್ಪ ಹೊಟ್ಟೆ ಸಣ್ಣದಾಯ್ತು, ಮತ್ತೆ ಮುಖ ಶೇಪ್ ಒಂಥರ ಚೇಂಜ್ ಇತ್ತು, ಮತ್ತೊಂಥರ ಸ್ಮೈಲ್ ಬರುವಾಗ ಮಾಡಿ ಎಲ್ಲ ಸ್ವಲ್ಪ ಕಷ್ಟ ಆಯ್ತು. ಆಯ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ನೀವು ಇದು ಫಸ್ಟ್ ಟೈಮ್ ಮಾಡೋದಲ್ಲ? ಫಸ್ಟ್ ಟೈಮ್ ಮಾಡುದು. ಒಂದು 8th 9th ಅಲ್ಲಿರುವಾಗ ಒಂದಿಷ್ಟು ಸಣ್ಣ ಗಣಪತಿ ಮಾಡಿದ್ದೆ. ಸುಮ್ಮನೆ ಹೀಗೆ ಮಾಡಿದ್ದೆ, ಕ್ಲೇ ಅನ್ನು ಸಿಕ್ಕಿತ್ತು, ಹಾಗೆ ಸುಮ್ಮನೆ ಹೀಗೆ ಮಾಡಿದ್ದೆ ನನ್ನ ಕ್ರೇಜಿಗೋಸ್ಕರ. ಮತ್ತೆ ದೊಡ್ಡದು ಫಸ್ಟ್ ಟೈಮ್ ಈ ಸಲ. ಮತ್ತೆ ಈ ಸಹ ನೀವು ಮಾಡುದಲ್ಲಿ ಸಹ ಅಲ್ಲಿ ಸಹ ನೀವು ಫಸ್ಟ್ ಟೈಮ್ ಮಾಡುದು? ಹೌದೌದು, ಅಲ್ಲಿ 10ನೇ ವರ್ಷದ್ದು ಈ ಸಲ. ಹಾಗೆ ಹೋದ ವರ್ಷ ಹೇಳಿದ್ರು ನನ್ನ ಹತ್ರ ಮಾಡು ಅಂತ, ನಂಗೆ ಧೈರ್ಯ ಬಂದಿರ್ಲಿಲ್ಲ. ಮತ್ತೆ ಈ ಸಲ ನನ್ನೊಬ್ರು ಚಿಕ್ಕಪ್ಪ ಮಾಡ್ತಾರೆ ಕಟ್ಪಾಡಿಯಲ್ಲಿ, ಅವರೊಂದು ತುಂಬಾ ಒಂದು 30 ತನಕ ಗಣಪತಿ ತನಕ ಮಾಡ್ತಾರೆ. ಈ ಸಲ 25 ಜನ ಮಾಡಿದ್ದಾರೆ. ಹಾಗೆ ಅವರೊಟ್ಟಿಗೆಲ್ಲ ಸ್ವಲ್ಪ ಪ್ಲಾನ್ ಎಲ್ಲ ತಗೊಂಡು ಅವ್ರು ಸ್ವಲ್ಪ ಧೈರ್ಯ ಹೇಳಿದ್ರು. ಹಾಗೆ ಈ ಸಲ ಧೈರ್ಯದಲ್ಲಿ ಮಾಡಿದ್ದು. ಇಲ್ಲಪ್ಪ, ಒಳ್ಳೇದಾಗಿದೆ. ಇನ್ನು ಒಳ್ಳೇದಾಯ್ತಂತ ನಂಬಿಕೆ ಉಂಟು, ನಿಮ್ಮ ಮೇಲೆ ನಂಬಿಕೆ ಉಂಟು. ಇನ್ನು 5 ದಿನ ಉಂಟು, ಪೇಂಟಿಂಗ್ ಎಲ್ಲ ಆಗಿ ಇನ್ನು ನೈಸ್ ಆಗ್ತಾ ಉಂಟು, ನೈಸ್ ಮಾಡ್ತಿದ್ದೇವೆ. ಅದೇ ಕೆಲವು ಸಣ್ಣ ಪಾಶ ಅಂಕುಶ ಎಲ್ಲ ಆಗಿ ದಂತ ಇಡ್ಲಿಕ್ಕೆ ಉಂಟು, ಇಲಿ ಆಗ್ಲಿಕ್ಕೆ ಉಂಟು, ಒಂದು ಹಾಗೆ ಆಗುವಾಗ ಆಗ್ಬೇಕು. ಬೇಕಾಗ್ತದೆ. ಇನ್ನು 1 ವಾರ ಉಂಟು. 1 ವಾರ ಉಂಟು, ಕರೆಕ್ಟ್ 1 ವಾರ ಉಂಟು. ಮತ್ತೆ ಇದು ನೋಡುವಾಗ ಮಣ್ಣಿದ ಅಂತ ಉಂಟು, ಇದು ಮಣ್ಣಿದಲ್ಲ. ಮಣ್ಣಿದಂದ್ರೆ ಯಾವ ಮಣ್ಣಿದಂದ್ರೆ? ಆವೆ ಮಣ್ಣು, ಅದು ಹಂಚಿನ ಫ್ಯಾಕ್ಟರಿ ನಾರ್ಮಲ್ ಮಣ್ಣು. ಮತ್ತೆ ಇದು ಟೊಳ್ಳು ಫುಲ್, ಇಲ್ಲಿ ಪಾದ ಒಂದು ಫುಲ್ ಮಣ್ಣು, ಇದು ಫುಲ್ ಮಣ್ಣು. ಇಲ್ಲಿಂದ ಇಲ್ಲಿವರೆಗೆ ಫುಲ್ ಮಣ್ಣು, ಮತ್ತೆ ಕೈ ಎಲ್ಲ ಫುಲ್ ಮಣ್ಣು, ಮತ್ತೆ ಟೊಳ್ಳು. ಮತ್ತೆ ಇದು ಪೀಠ ಸಹ, ಇದು ಮರದ್ದು ಫುಲ್. ಇದು ಪೀಠ ಮಣ್ಣಿದೆ. ಹೌದು, ಫುಲ್ ಟೊಳ್ಳು. ಇಲ್ಲಾಂದ್ರೆ ಮರದ್ದಿರ್ತದೆ, ಬೇರೆ ಕಡೆ ಎಲ್ಲ ಮರದ್ದಿರ್ತದೆ, ಇಲ್ಲಿ ಖಾಲಿ ಇದು ಮಾತ್ರ ಈ ಸಲ. ಇಲ್ಲಿ ಒಬ್ಬೊಬ್ರು POP ಮಾಡ್ತಾರಲ್ಲ, ಮತ್ತೆ ಬ್ಯಾಂಡ್ಸ್ ಉಂಟಲ್ಲ ಈ ಸೈಡ್ ಮಾಡುದಿಲ್ಲ ತುಂಬಾ ವರ್ಷ. ಅದು ಬೇರೆ ಕಡೆ ಇರಬಹುದು POP, ಇಲ್ಲಿ ಮಣ್ಣಿದೆ, ಆಲ್ಮೋಸ್ಟ್ ಎಲ್ಲ ಸಹ ಮಣ್ಣಿದೆ. ಮತ್ತೆ ನಿಖಿತರು ಆಗ ಹೇಳಿದ್ರಲ್ಲ, ಅಂದ್ರೆ ಇದು 10ನೇ ವರ್ಷದ ಇದಂತ
9 ವರ್ಷ ತನಕ ಎಲ್ಲಿಂದ ತರ್ತಾ ಇದ್ರು? ಮತ್ತೆ ನಿಮ್ಗೆ ಇದು ಈ ವರ್ಷ ನಿಮ್ಗೆ ಹೇಗೆ ಸಿಕ್ಕಿತ್ತು? ನಿಮ್ಗೆ ಕೊಟ್ರು ಹೇಗೆ ಅಂತ ಕತೆ ಇದು? ಸ್ಟಾರ್ಟಿಂಗ್ ಎಣ್ಣೆ ಹೊಳೆಯಲ್ಲಿ ಮಾಡ್ತಿದ್ದಂತೆ. ಎಣ್ಣೆ ಹೊಳೆ ತುಂಬಾ ಗಣಪತಿ ಮಾಡ್ತಾರೆ ಒಬ್ರು, ಅಲ್ಲಿ 100 ತನಕ 100 ಜಾಸ್ತಿ ಮಾಡ್ತಾರೆ ಏನೋ ಗಣಪತಿ. ಹೌದು, ಹಾಗೆ ಅಲ್ಲಿ ಕೊಡ್ತಿದ್ರು. ಮತ್ತೆ ಕೊರೋನಾ ನಂತರ ಎಂತ ಗೊತ್ತಿಲ್ಲ, ಉಡುಪಿನ ತರ್ತಿದ್ರು. ಅದು ಮತ್ತೆ ಲಾಂಗ್ ಅಲ್ಲ, ಅಲ್ಲಿಗೆ ಹೋಗಿ ತರ್ಬೇಕು, ಬುಕ್ ಮಾಡಿ ಬರ್ಬೇಕು, ಕಿರ್ಕಿಲ್ಲ. ಹೋದ ವರ್ಷ ಹೇಳಿದ್ರು ನನ್ನ ಹತ್ರ ಮಾಡ್ಬೋದಾ ಅಂತ, ಮತ್ತೆ ನಂಗೆ ಯಾಕೋ ಧೈರ್ಯ ಇರ್ಲಿಲ್ಲ. ಮತ್ತೆ ಈ ವರ್ಷ ಸಹ ಹೋದ ವರ್ಷ ಅಲ್ಲಿ ಹೋಗಿರುವಾಗ ಹೇಳಿದ್ರು ನೆಕ್ಸ್ಟ್ ವರ್ಷ ಮಾಡ್ಲೇಬೇಕು ಹೇಳಿದ್ರು. ಆಯ್ತು ನೋಡುವ ಹೇಳಿದ್ದೆ. ಮತ್ತೆ ಕಾಲ್ ಮಾಡಿದ್ರು ಅವರು, ಈ ಸಲ ಮಾಡಿ ಅಂತ. ಖುಷಿ ಆಯ್ತು, ಹೆದರಿಕೆ ಸಹ ಆಯ್ತು, ಫಸ್ಟ್ ಟೈಮ್ ಅಲ್ಲ. ಮತ್ತೆ ಧೈರ್ಯದಲ್ಲಿ ಓಕೆ ಹೇಳಿದೆ. ಮತ್ತೆ ಅದೇ ಹೇಳಿದಲ್ಲ ಆಗ ಕಡ್ಪಾಡಿಯಲ್ಲಿ ಒಬ್ರು ಮಾಡ್ತಾರೆ ಅವರು, ಅಲ್ಲಿ ಅವರೊಟ್ಟಿಗೆಲ್ಲ ಕರೆಕ್ಟ್ ಪ್ಲಾನ್ ಎಲ್ಲ ತಗೊಂಡು ಅವರೆಲ್ಲ ಹೇಳಿಕೊಟ್ರು, ಐಡಿಯಾಸ್ ಎಲ್ಲ ಹೇಳಿಕೊಟ್ರು. ಅಲ್ಲಿಂದ ಮಣ್ಣು ತಂದು ಮಣ್ಣು ಫಸ್ಟ್ ತಂದಿದ್ದೆ, ಅದು ಕಮ್ಮಿ ಆಯ್ತು. ಮತ್ತೆ ನೆಕ್ಸ್ಟ್ ಇನ್ನೊಮ್ಮೆ ಅದಕ್ಕೋಸ್ಕರ ಹೋಗಿ ಮಣ್ಣು ತಂದು. ಅದೇ ಇದು ಮಾಡುವಾಗ ಏನೋ ತೊಂದರೆ ಆಗ್ಲಿಲ್ಲ? ಏನೋ ಸ್ವಲ್ಪ ಶೇಪ್ ಎಲ್ಲ ಚೇಂಜ್ ಇದೆ ಅಂತ ಆಗ್ಲಿಲ್ಲ? ತೊಂದ್ರೆ ಆಯ್ತು. ಫಸ್ಟ್ ಸ್ಟಾರ್ಟಿಂಗ್ ಫಸ್ಟ್ ಕಾಲ್ ಸ್ವಲ್ಪ ಹತ್ರ ಇತ್ತು, ಇಲ್ಲಿ ತನಕ ಇತ್ತು. ಮತ್ತೆ ಅವರು ಹೇಳಿ ಇನ್ನೊಬ್ರು ಕೆಲವರೊಟ್ಟಿಗೆ ಕೇಳ್ತಿದ್ರು ಅವರೊಟ್ಟಿಗೆ. ಮತ್ತೆ ಸ್ವಲ್ಪ ತಟ್ಟಿ ಸರಿ ಮಾಡಿ ಸ್ವಲ್ಪ ಈಚೆ ಮಾಡಿದೆ. ಮತ್ತೆ ಹೊಟ್ಟೆ ಸಣ್ಣದು, ತುಂಬಾ ಸಣ್ಣದಾಗಿತ್ತು. ಒಬ್ರು ಹೇಳಿದ್ರು ಹೊಟ್ಟೆ ಸಣ್ಣದಾಯ್ತು ಹೇಳಿದ್ರು, ಹೊಟ್ಟೆ ಸಣ್ಣದ್ ಕಾಣ್ತದೆ ಇದಕ್ಕೆ, ಈ ಜೀವಕ್ಕೆ ಹೊಟ್ಟೆ ಸಣ್ಣದ್ ಕಾಣ್ತದೆ ಹೇಳಿದ್ರು. ಸ್ವಲ್ಪ ಹೊಟ್ಟೆ ದೊಡ್ಡದು ಮಾಡಿದೆ. ಮತ್ತೆ ಸೊಂಡಿಲೆಲ್ಲ ಇಟ್ಟು ಮುಖ ಎಲ್ಲ ಮಾಡಿ ಫಿನಿಶ್ ಮಾಡಿದೆ. ಸೊಂಡಿಲೆಲ್ಲ ಇಟ್ಟು ಫಿನಿಶ್ ಮಾಡಿದೆವು. ಮುಖ ಮಾಡುವಾಗ ಅದೇ ನನ್ನ ದೊಡ್ಡಪ್ಪನ ಮಗ ಎಲ್ಲ ಹೆಲ್ಪ್ ಮಾಡಿದ್ರು ತುಂಬಾ. ನನ್ನ ದೊಡ್ಡಪ್ಪನ ಮಗ ಒಬ್ಬಿದೆ, ನಾವು ಹೆಲ್ಪ್ ಮಾಡಿದ್ರು. ಅಂದ್ರೆ ಕರೆಕ್ಟ್ ಎಲ್ಲಿ ಹೇಗೆ ಬರ್ಬೇಕು ಎಂತ ಬರ್ಬೇಕು ಅಂತ ನಂಗೆ ಹತ್ರದಿಂದ ಗೊತ್ತಾಗುದಿಲ್ಲ ಅಲ್ಲ, ಕರೆಕ್ಟ್ ನಂಗೆ ಅಂದಾಜ್ ಆಗುದಿಲ್ಲ. ನಾ ಹಿಂದೆ ಹೋಗ್ಬೇಕು, ಹಿಂದೆ ಇಂಟ್ರಾಕ್ಷನ್ ಕೊಡ್ತಿದ್ದ, ಮಾಡ್ತಿದ್ದೆ. ಹಾಗೆ ಫಸ್ಟ್ ಒಮ್ಮೆ ಫೇಸ್ ಮಾಡಿದ್ದೆ, ಅದ್ರಲ್ಲಿ ಸ್ಮೈಲ್ ಇರ್ಲಿಲ್ಲ, ಚೂರ್ ನಾರ್ಮಲ್ ಇತ್ತು, ಸ್ಮೈಲ್ ಇರ್ಲಿಲ್ಲ. ಮತ್ತೆಂತದೋ ಒಮ್ಮೆಲೆ ಮನಸ್ಸಾಯ್ತು, ಒಂದ್ ಸೈಡ್ ದಪ್ಪ ಮಾಡಿಬಿಟ್ಟೆ, ಚೇಂಜ್ ಮಾಡಿ ಸ್ಮೈಲ್ ಮಾಡಿಬಿಟ್ಟೆ. ಈಗ ಸಾಧಾರಣ ಸ್ಮೈಲ್ ಬಂದಿದೆ, ಈಗ ಒಳ್ಳೆ ಕಾಣ್ತಾ ಉಂಟು, ನೋಡ ಖುಷಿ ಆಗ್ತದೆ. ಮತ್ತೆ ಇದು ಮಾಡುವಾಗ ಎಂತೆಲ್ಲ ಟೂಲ್ಸ್ ಎಲ್ಲ ನೀವು ಯೂಸ್ ಮಾಡ್ತೀರಾ? ಟೂಲ್ಸ್ ಎಂತ ಇಲ್ಲ, ಇದೊಂದು ಇದು ಕ್ಲೇ ಮಾಡಲಿಂಗ್ ಟೂಲ್ಸ್ ಗಳು ಒಂದೊಂದೊಂದಕ್ಕೆ ಯೂಸ್ ಆಗ್ತದೆ. ಇದು ಕಿರೀಟ ಡಿಸೈನ್ ಗೆ, ನೈಸ್ ಮಾಡಲಿಕ್ಕೆ, ಮತ್ತೆ ಇದು ತುಂಬಾ ಯೂಸ್ ಆಗ್ತದೆ ನಮ್ಗೆ. ನೈಸ್ ಎಲ್ಲ ಮಾಡುವಾಗ, ಹೀಗೆ ನೈಸ್ ಮಾಡುವಾಗ ಯೂಸ್ ಆಗ್ತದೆ. ಮತ್ತೆ ಇದು ಸ್ಟಾರ್ಟಿಂಗ್ ಅಪ್ಲೈ ಮಾಡಿದ ನಂತರ ಒಮ್ಮೆ ಸರ್ಫೇಸ್ ಲೆವೆಲ್ ಮಾಡ್ಲಿಕ್ಕೆ ಯೂಸ್ ಆಗ್ತದೆ. ಹಾಗೆ ಒಂದೊಂದೊಂದೊಂದು ಯೂಸ್ ಉಂಟು, ಒಂದೊಂದು ಟೂಲ್ಸ್ ಅಲ್ಲಿ ಒಂದೊಂದು ಯೂಸ್ ಉಂಟು. ಮತ್ತೆ ಇದು ಪೇಂಟ್ ಡಬ್ಬದಲ್ಲಿ ಪೇಂಟ್ ನಂಗೆ ಬೇಕಾದ ಶೇಪ್ ಕಟ್ ಮಾಡ್ಕೊಂಡು ರೆಡಿ ಮಾಡಿದ್ದು. ಮತ್ತೆ ಇದು ಎಕ್ಸ್ರೇ ಬ್ಲೇಡ್ ನಾರ್ಮಲ್ ಒಮ್ಮೆ ಅಪ್ಲೈ ಮಾಡಿ ಡ್ರೈ ಆಗಿರ್ತದಲ್ಲ, ಸಾಧಾರಣ ಡ್ರೈ ಆದ ನಂತರ ಒಮ್ಮೆ ಇದನ್ನು ಫಸ್ಟ್ ಒಮ್ಮೆ ಹೀಗೆ ಲೆವೆಲ್ ಮಾಡ್ಕೊಡ್ಬೇಕು. ಸಣ್ಣ ಸಣ್ಣ ಕಲ್ಲೆಲ್ಲ ಇರ್ತದಲ್ಲ, ಇದ್ರಲ್ಲಿ ತುಂಬಾ ಕ್ಲೇ ಅಲ್ಲ, ಹಂಚಿದ ಕ್ಲೇ ಅಲ್ಲ, ಸಣ್ಣ ಸಣ್ಣ ಕಲ್ಲೆಲ್ಲ ಇರ್ತದಲ್ಲ, ಅದನ್ನ ಸ್ವಲ್ಪ ಹೀಗೆ ನೈಸ್ ಮಾಡ್ಕೊಂಡು, ಮತ್ತೆ ಇದು ಸಾಧಾರಣ ಒಂಥರ ಕಲ್ಲೆಲ್ಲ, ಸಣ್ಣ ಸಣ್ಣ ಕಲ್ಲೆಲ್ಲ ಹೋಗ್ತದೆ. ಮತ್ತೆ ಇದು ಅದೇ ಪೇಂಟ್ ಡಬ್ಬ, ಅದ್ರಲ್ಲಿ ಹೀಗೆ ಫುಲ್ ಅದ್ರ ಸಾಧಾರಣ ಆಲ್ಮೋಸ್ಟ್ ನೈಸ್ ಆಗ್ತದೆ. ಮತ್ತೆ ಫುಲ್ ಫಿನಿಶಿಂಗ್ ನಮ್ಮ ಇದು ಬ್ರಷ್ ಉಂಟಲ್ಲ, ನಾರ್ಮಲ್ ಪೇಂಟಿಂಗ್ ಬ್ರಷ್, ಲೆವೆಲ್ ಇರ್ಬೇಕು. ಇದ್ರಲ್ಲಿ ಮಣ್ಣೆಲ್ಲ ಮೆತ್ತಿದೆ ಸ್ವಲ್ಪ, ಅದನ್ನು ಹೀಗೆ ಕರೆಕ್ಟ್ ಹೀಗೆ ಮಾಡುವಾಗ ಕರೆಕ್ಟ್ ಗ್ಲೋಸಿ ಫಿನಿಶ್ ಬರ್ತದೆ, ಸಾಧಾರಣ ಗ್ಲೋಸಿ ಫಿನಿಶ್ ತರ ಬರ್ತದೆ. ಮತ್ತೆ ಸ್ವಲ್ಪ ನೀರು ಅಪ್ಲೈ ಮಾಡ್ಕೊಂಡು ಅದ್ರಲ್ಲಿ ಸ್ವಲ್ಪ ಏರ್ ತೆಗಿದ್ರೆ, ಕೈಯಲ್ಲಿ ಬೆರಳಲ್ಲಿ ಉಜ್ಜಿದ್ರೆ ಹೀಗೆ ಕರೆಕ್ಟ್ ಲೆವೆಲ್ ಬರ್ತದೆ. ಅದು ನೋಡಿ ಸಣ್ಣ ಸಣ್ಣ ಕಲ್ಲು ಉಂಟು ಇದ್ರಲ್ಲಿ, ಆಲ್ಮೋಸ್ಟ್ ಫಿನಿಶ್ ಆಗ್ತದೆ ಇದ್ರಲ್ಲಿ ಹೀಗೆ ಮಾಡಿದ್ರೆ. ಅದೇ ನೀವು ಆಗ ಹೇಳಿದ್ರೆ ದೊಡ್ಡಪ್ಪನ ಮಗ ಅಂತ ಹೇಳಿದ್ರೆ, ಮತ್ತೆ ಬೇರೆ ಯಾರು ಹೆಲ್ಪ್ ಮಾಡಿದ್ರೆ ನಿಮ್ಗೆ? ಅದೇ ನಾ ಯಾರಿಗೆ ಎಲ್ಲ ಅಂದ್ರೆ ಎಂತ ಗೊತ್ತುಂಟಾ, ಒಬ್ರು ಬರ್ತಾರೆ ಹೀಗೆ ಆಯ್ತು ಹೇಳ್ತಾರೆ, ಸ್ವಲ್ಪ ಕಾಲ ಹಾಗೆ ಆಗ್ಬೇಕಿತ್ತು, ಅವರಿಗೆ ಐಡಿಯಾ ಇರುದಿಲ್ಲ, ಆದ್ರೆ ಕೆಲವರು ಹಾಗೆ ಹೇಳ್ತಾರಲ್ಲ, ಅದಕ್ಕೆ ನಾನು ಇಲ್ಲಿ ಡೋರ್ ಕ್ಲೋಸ್ ಮಾಡಿ ನೈಟ್ ಮಾಡ್ತಿದ್ದೆ. ಯಾರಿಗೂ ಗೊತ್ತಿಲ್ಲ, ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ. ಹೌದದೆ, ಡೋರ್ ಕ್ಲೋಸ್ ಮಾಡಿ ಇದು ಗಣಪತಿ ಮಾಡಿದೆ. ಹಾಗೆ ಬರ್ಲಿಲ್ಲ ಯಾರ್ಸ. ಓಕೆ, ಮತ್ತೆ ನೀವು ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕು. ಇವರು ದೊಡ್ಡ ಆರ್ಟಿಸ್ಟ್, ಅಂದ್ರೆ ಒಳ್ಳೆ ಆರ್ಟಿಸ್ಟ್. ಇದು ಪೋರ್ಟ್ರೇಟ್ ಸ್ಕೆಚ್ ಮತ್ತೆ ಬ್ಲಡ್ ಆರ್ಟ್ ಎಲ್ಲ ಮಾಡ್ತಾರೆ. ಅದ್ರ ಜೊತೆ ಸಹ ಇದು ಮಾಡ್ತಾ ಇದ್ರು. ಈಗ ಕೇಳುವ ಹೇಗೆ, ಮತ್ತೆ ನಿಖಿತ್ ಅವ್ರೆ ಅದು ಸಹ ಇತ್ತು, ಇದು ಸಹ ಇತ್ತು, ಹೇಗೆ ನೀವೆಲ್ಲ ಮೇಂಟೆನೆನ್ಸ್ ಮಾಡಿದ್ರಿ? ಅದೇ ಆರ್ಟ್ ಆರ್ಡರ್ ಎಲ್ಲ ಬರ್ತದಲ್ಲ, ಅವ್ರಿಗೆ ಬಂದ ಕಸ್ಟಮರ್ಸ್ ಗೆ ಆಗುದಿಲ್ಲ, ಬೇಜಾರಾಗ್ತದೆ. ಮುಂಚೆ ಮಾಡ್ಕೊ ಬರ್ತಿದ್ದಲ್ಲ, ಅವರಿಗೆ ಹೊಸ ಕಸ್ಟಮರ್ ಇದ್ರೆ ಆಗುದಿಲ್ಲ ಹೇಳ್ತಿದ್ದೆ. ಆಲ್ರೆಡಿ ನಂಗೆ ಆರ್ಡರ್ ಕೊಡ್ತಿದ್ದ ಕಸ್ಟಮರ್ಸ್ ಗೆ ಆಗುದಿಲ್ಲ, ಹೇಳಿಕ್ಕೆ ಸರಿ ಆಗುದಿಲ್ಲ. ಮತ್ತೆ ಒಂದು ಬ್ಲಡ್ ಆರ್ಟ್ ಬಂದಿತ್ತು, ಮಾಡಿಕೊಟ್ಟೆ. ಮತ್ತೆ ಒಂದು ಕಪಲ್ ಫೇಸ್ ಬಂದಿತ್ತು, ಮತ್ತೆ 2-3 ಫ್ರೇಮ್ ಎಲ್ಲ ಬಂದಿತ್ತು. ಫ್ರೇಮ್ ಎಲ್ಲ ಮದುವೆ ವೆಡ್ಡಿಂಗ್ ಫ್ರೇಮ್, ಬರ್ತ್ಡೇ ಫ್ರೇಮ್ ಎಲ್ಲ ಬಂದಿತ್ತು, ಮಾಡಿಕೊಟ್ಟೆ ಫ್ರೀ ಮಾಡ್ಕೊಂಡು. ಹೌದೌದು, ನೈಟ್ ಮಾಡಿ ಸ್ಕೆಚ್ ಎಲ್ಲ ನೈಟ್ ಮಾಡೋದಲ್ಲ, ಮಾಡಿಕೊಟ್ಟೆ.
ಅದೇ ಮತ್ತೆ ನಿಖಿತ್ ಅವರೇ, ಈಗಂತೂ ಮಳೆ ಆಗ್ತಾ ಉಂಟು, ಜೋರು ಮಳೆ ಬರ್ತಾ ಉಂಟು, 2-3 ದಿನದಿಂದ ಕಾಲೇಜ್ ಸ್ಕೂಲ್ ಎಲ್ಲ ರಜೆ ಉಂಟು. ಈಗ ಇದು ಡ್ರೈ ಆಗಿ ಮಾಡ್ತೀರಾ? ಅಸ ಮಣ್ಣಲ್ಲ ಡ್ರೈ ಆಗೋದು ತುಂಬಾ ಲೇಟ್ ಆಗ್ತದೆ, ನೀವು ಡ್ರೈ ಆಗಿ ಮಾಡ್ತೀರಾ? ಮತ್ತೆ ಅಸ ಮಣ್ಣೆಲ್ಲ ಒಂದೊಮ್ಮೆ ಗಟ್ಟಿ ಆಗ್ತದೆ, ಅದೆಲ್ಲ ನೀವು ಹೇಗೆ ಅದನ್ನು ಮೇಂಟೈನ್ ಇದೆಲ್ಲ ಮಾಡ್ತೀರಾ? ಅಂದ್ರೆ ಅದೇ ನಿಜವಾಗಿ ಇದು ಬಿಸಿಲಿಗೆ ಡ್ರೈ ಆಗ್ಬೇಕು. ಬಿಸಿಲೇ ಇಲ್ಲ, ಬಿಸಿಲೆಲ್ಲ ಎಷ್ಟು ಸಮಯ ಆಯ್ತು, ಮಳೆ ಮಳೆ ಮಳೆ, ಹಾಗೆ ಆಲ್ಮೋಸ್ಟ್ ಡ್ರೈ ಆಗಿದೆ. ಸಾಧಾರಣ ಕಾಲೆಲ್ಲ ಡ್ರೈ ಆಗಿದೆ, ಇದೆಲ್ಲ ಡ್ರೈ ಆಗಿದೆ. ಇನ್ನು ಮುಖ ಮೊನ್ನೆ ಅಷ್ಟೇ ಮಾಡಿದಲ್ಲ, ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಉಂಟು. ಅದಕ್ಕೆ ಅದು ಎಲ್ಲೋಜಿನ್ ಬಲ್ಬ್ ಬರ್ತದಲ್ಲ, ಫೋಟೋಗ್ರಾಫರ್ಸ್ ಅಲ್ಲಿ ಯೂಸ್ ಹೌದು, ಬಿಸಿ ಇರ್ತದೆ, ಬಿಸಿಯಲ್ಲಿ ಅದು ಬಲ್ಬ್ ಹಿಡ್ಕೊಂಡು ಸ್ವಲ್ಪ ನಿಲ್ಬೇಕು. ಹಾಗೆ ಅದೇ ಲಾಸ್ಟ್ ಮೊದಲಿಗಾಲರು ಅದೇ ಪೇಪರ್ ಒಣಗಿಸಬೇಕಾದ್ರೆ 100 ವೋಲ್ಟ್ ಇದು ಹೌದೌದು, ಅದು ದೊಡ್ಡದು ಬರ್ತದಲ್ಲ, ಅದು ಬಿಸಿಗೆ ಡ್ರೈ ಆಗ್ತದಲ್ಲ ಮಸ್ತ್. ಮತ್ತೆ ಮಣ್ಣು ಅದೇ ಮಣ್ಣು ಗಟ್ಟಿ ಆದ್ರೆ ಅದಕ್ಕೆ ಚಂಡಿ ಬಟ್ಟೆ ಹಾಕಿ, ಅಲ್ಲ ಬಟ್ಟೆ ಹಾಕುದೊಂದು, ಅದಕ್ಕೆ ನೀರ್ ಹಾಕಿ ಬಿಟ್ಟು ಬಿಡುದು. ಮಧ್ಯಾಹ್ನದ ಸ್ಪ್ರೇ ಮಾಡುದು ನೀರು, ಹೀರ್ಕೊಳ್ತದಲ್ಲ, ಆಗ ಸ್ವಲ್ಪ ಸಾಫ್ಟ್ ಆಗ್ತದೆ, ಗಟ್ಟಿ ಆಗ್ತದೆ. ಇದು ಫಸ್ಟ್ ಟೈಮ್ ಕೇಳಿದ್ದು ನಾನು, ಇದು ಗೊತ್ತಿಲ್ಲ. ಗಟ್ಟಿ ಆಗ್ತದೆ. ಈಗ ಇದು ಸಹ ಹಾಗೆ, ಈಗ ನಾವೆಂತ ಈಗ ಇಲ್ಲಿ ಮಾಡಿಟ್ಟಿದ್ದೇವೆ, ಮತ್ತೆ ಇಲ್ಲಿ ಇಷ್ಟು ಮಾಡಿರ್ತೇವೆ, ಫಸ್ಟ್ ಇಷ್ಟು ಪೋರ್ಷನ್ ಮಾಡಿರ್ತೇವೆ, ಕೈ ಮತ್ತೆ ಕುತ್ಕೊಳಿಸುದು, ಫಸ್ಟ್ ಇಷ್ಟು ಮಾಡಿರ್ತೇವಲ್ಲ, ಈಗ ಇಷ್ಟಕ್ಕೆ ನಮಗೆ ನೆಕ್ಸ್ಟ್ ಕೈ ಕುತ್ಕೊಳಿಸುವಾಗ ಡ್ರೈ ಇರಬಾರ್ದು. ಹೌದೌದು, ಅದಕ್ಕೆ ಚಂಡಿ ಬಟ್ಟೆಯನ್ನು ಸ್ವಲ್ಪ ಸುತ್ತಿ ಇಲ್ಲಿಗೆ, ಮತ್ತೆ ಅದಕ್ಕೆ ನೀರ್ ಹಾಕ್ತಾ ಇರ್ಬೇಕು, ಆಗ ಸಾಫ್ಟ್ ಆಗ್ತದೆ. ಸಾಫ್ಟ್ ಆದ ನಂತರ ಈ ಕೈಯನ್ನು ಕುತ್ಕೊಳಿಸುದು, ಈ ಕೈ ಸಪರೇಟ್ ರೆಡಿ ಮಾಡುದು, ಇಲ್ಲಿ ಡೈರೆಕ್ಟ್ ಮಾಡ್ಕೊಂಡು ಬರುದಲ್ಲ, ಸಪರೇಟ್ ರೆಡಿ ಮಾಡುದು. ಮತ್ತೆ ಎಲ್ಲ ಕೈಗಳನ್ನೆಲ್ಲ ಹಾಗೆ ಸಪರೇಟ್ ರೆಡಿ ಮಾಡುದು. ಮತ್ತೆ ಸೊಂಡಿಲ್ ಸಹ ಇಲ್ಲಿಂದ ಇಲ್ಲಿಗೆ ಸಪರೇಟ್ ರೆಡಿ ಮಾಡಿ ಇಟ್ಟಿದ್ದೆ, ಮತ್ತೆ ಫಿಕ್ಸ್ ಮಾಡಿದೆ ಇದಕ್ಕೆ. ಹಾಗೆ ಡೈರೆಕ್ಟ್ ಮಾಡ್ಕೊಂಡು ಬಂದದಲ್ಲ, ಇದೆಲ್ಲ ಡೈರೆಕ್ಟ್ ಮಾಡ್ಕೊಂಡು ಬರುದಲ್ಲ, ಇದನ್ನು ಇಷ್ಟು ತನಕ ಮಾಡಿಟ್ಟಿದ್ದೆ, ಸಪರೇಟ್ ಮಾಡಿಟ್ಟಿದ್ದೆ ಸೊಂಡಿಲನ್ನು, ಮತ್ತೆ ಡೈರೆಕ್ಟ್ ಇಟ್ಟು ಮತ್ತೆ ನೈಸ್ ಮಾಡಿದ್ದು. ನೈಸ್ ಮಾಡಿಟ್ಟದಲ್ಲ, ಇಷ್ಟು ಗೊತ್ತಾಗುದಿಲ್ಲ, ಒಳ್ಳೆ ಮಾಡಿದ್ರೆ. ಸೊ ಈಗ ನೋಡಿದ್ರಲ್ಲ ಗಣಪತಿ ಹೇಗೆ ಆಗ್ತದೆ, ಇದರ ಪ್ರೊಸೆಸ್ ಎಂತ, ಮತ್ತು ನಮ್ಮ ನಿಖಿತ್ ಅವರ ಬ್ಯುಸಿ ಶೆಡ್ಯೂಲಲ್ಲಿ ಗಣಪತಿ ಹೇಗೆಲ್ಲ ಮಾಡಿದ್ರು, ಎಂತೆಲ್ಲ ಡಿಫಿಕಲ್ಟಿ ಬಂತಂತ ಇಲ್ಲಿಗೆ. ಮತ್ತು ನಿಖಿತ್ ಅವರೇ, ಆಲ್ ದ ಬೆಸ್ಟ್. ನಿಮ್ಮ ಗಣಪತಿ ಒಳ್ಳೆ ಕಾಣ್ತಾ ಉಂಟು, ಮತ್ತು ಒಳ್ಳೆ ಸಾಕ್ತದೆ ಅಂದ್ಕೊಂಡಿದ್ದೀನಿ. ಮತ್ತೆ ನಿಖಿತ್ ಅವರೇ, ಆಲ್ ದ ಬೆಸ್ಟ್. ವಿಡಿಯೋ ಮುಗಿಸೋ ಮುಂಚೆ ಒಂದು ವಿಷಯ ಹೇಳಿಕೊಟ್ಟು, ಅದೆಂತಂದರೆ ವಿಡಿಯೋ ಸ್ಟಾರ್ಟಿಂಗ್ ಮತ್ತು ವಿಡಿಯೋ ಮಧ್ಯದಲ್ಲಿ ಹೇಳಿದೆ, ಆರ್ಟಿಸ್ಟ್ ನಿಖಿತ್ ಅವರಂತ. ಇವ್ರು ಎಂತೆಲ್ಲ ಮಾಡ್ತಾರಂದರೆ ಪೋರ್ಟ್ರೇಟ್ ಸ್ಕೆಚ್, ಪೆನ್ಸಿಲ್ ಸ್ಕೆಚ್, ವಾಲ್ ಪೇಂಟಿಂಗ್, ಮತ್ತು ಬ್ಲಡ್ ಆರ್ಟ್, ಮತ್ತು ರೈಸಿನ್ ಆರ್ಟ್, ಇದೆಲ್ಲ ಮಾಡಿಕೊಡ್ತಾರೆ. ಮತ್ತು ಮದುವೆಯಲ್ಲಿ ಸಹ ಮದುವೆದು ವರಮಾಲ ಆಗ್ಬೋದು, ಮದುವೆದು ನೇಮ್ ಪ್ಲೇಟ್ ಆಗ್ಬೋದು, ಇಲ್ಲಾಂದರೆ ಬ್ಯಾನರ್ ಆಗ್ಬೋದು, ಇದೆಲ್ಲ ಮಾಡಿಕೊಡ್ತಾರೆ. ಮತ್ತೆ ಬರ್ತ್ಡೇ ಫೋಟೋ ಫ್ರೇಮ್ ಮಾಡ್ತಾರಲ್ಲ, ಅಂದ್ರೆ ಡೀಟೇಲ್ ಹಾಕಿ ಅದೆಲ್ಲ ಸಹ ಮಾಡಿಕೊಡ್ತಾರೆ. ಮತ್ತೆ ವೆಡ್ಡಿಂಗ್ ಆನಿವರ್ಸರಿ ಅದು ಸಹ ಫೋಟೋ ಫ್ರೇಮ್ ಮಾಡಿಕೊಡ್ತಾರೆ. ಮತ್ತೆ ಫೋಟೋ ಫ್ರೇಮ್ ಸಹ ಮಾಡ್ತಾರೆ. ಎಷ್ಟು ಸೈಜ್ ಆಗಲಿ ಅವ್ರು ಮಾಡಿಕೊಡ್ತಾರೆ, ದೊಡ್ಡದಾಗಲಿ ಚಿಕ್ಕದಾಗಿ ಎಲ್ಲ ಮಾಡಿಕೊಡ್ತಾರೆ. ಮತ್ತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಬೇಕಾದ್ರೆ ಇಲ್ಲಿ ಹಾಕ್ತೀನಿ, ನೋಡಬಹುದು. ಮತ್ತೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಕಾಂಟ್ಯಾಕ್ಟ್ ಮಾಡಬಹುದು. ಅವರ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ನಂಬರ್ಸ್ ಹಾಕ್ತೀನಿ, ಹೋಗಿ ಏನಾದರೂ ಆರ್ಡರ್ ಇದ್ರೆ ಆರ್ಡರ್ ಕೊಡ್ಬೋದು. ಮತ್ತೆ ಇನ್ನೊಂದು ವಿಷಯ ಅಂತಂದ್ರೆ, ಮತ್ತೆ ಇದು ಈ ವಿಡಿಯೋ ಪಾರ್ಟ್ 1, ಪಾರ್ಟ್ 2 ಸಹ ಬರ್ತದೆ. ಪಾರ್ಟ್ 2 ಎಂತಂದ್ರೆ, ಇದು ಗಣಪತಿ ಆಗ್ತಾ ಉಂಟು, ಫುಲ್ಲು ಕಂಪ್ಲೀಟ್ ಆದ್ಮೇಲೆ ಗಣಪತಿ ಹೇಗೆ ಕಾಣ್ತದೆ ಅಂತ ಅಸ ತೋರಿಸ್ತೀನಿ. ಸೊ ಪಾರ್ಟ್ 2 ತನಕ ಸಹ ಕಾಯ್ತೀರಿ, ಅದು ಸಹ ಆಗ್ತದೆ. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.